ಆಗಲಿದೆ. ಡೆವಿಲ್ ದ ಹೀರೋ. ಕಾಟೇರ ಯಶಸ್ಸಿನ ನಂತರ ದರ್ಶನ್ ಅವರು ಡೆವಿಲ್ ದ ಹೀರೋ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ನಿರ್ಮಾಣದಲ್ಲಿ ಸ್ವಲ್ಪ ವಿಳಂಬವಾದ್ರೂ ಶೂಟಿಂಗ್ ಮತ್ತೆ ಶುರುವಾಗುವ ನಿರೀಕ್ಷೆ ಇದೆ. ಹಾಗಾಗಿ ಸಿನಿಮಾ 2025ರಲ್ಲಿ ತೆರೆಗೆ ಬರಬಹುದು. ಯೋರ್ಸ್ ಸಿನ್ಸಿಯರ್ಲಿ ರಾಮ್. ಕೃಷ್ಣಂ ಪ್ರಣೇಸಾಕಿ ನಂತರ ಗಣೇಶ್ ಅವರು ಯೋರ್ಸ್ ಸಿನ್ಸಿಯರ್ಲಿ ರಾಮ್ ಚಿತ್ರದ ಮೂಲಕ ಮತ್ತೆ ಬರುತ್ತಿದ್ದಾರೆ. ಇದು ಸ್ನೇಹದ ಕಥೆ. ಇದರಲ್ಲಿ ರಮೇಶ್ ಅರವಿಂದ್ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಎ.ಆರ್. ವಿಖ್ಯಾತ್ ನಿರ್ದೇಶನದಲ್ಲಿ ಈ ಸಿನಿಮಾ ಆಗಸ್ಟ್ 2025ರಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆಯಿದೆ. ಕೆ.ಡಿ. ಜೋಗಿ ಪ್ರೇಮ್ ನಿರ್ದೇಶನದಲ್ಲಿ ಧ್ರುವ ಸರ್ಜಾ ಅವರ ಕೆ.ಡಿ. ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಬಿಡುಗಡೆಯಾಗಲಿದೆ. ಶಿಲ್ಪಾ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ರವಿಚಂದ್ರನ್ ಮತ್ತು ರಮೇಶ್ ಸೇರಿದಂತೆ ದೊಡ್ಡ ತಾರಾಗಣವೇ ಈ ಚಿತ್ರದಲ್ಲಿದೆ. ಉಗಾದಿ